ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮಗಾಗಿ ಒಂದು ಸುಂದರವಾದ ಮನಸ್ಸಿಗೆ ತುಟ್ಟುವ ಪ್ರೇಮ ಕಥೆಯನ್ನು ತಂದಿದ್ದೇನೆ. ಈ ಕಥೆಯಲ್ಲಿ ಪ್ರೀತಿ, ನಂಬಿಕೆ, ತ್ಯಾಗ ಮತ್ತು ಜೀವನದ ಸಿಹಿ ಕಹಿ ಅನುಭವಗಳಿವೆ. ಈ ಕಥೆ ನಿಮ್ಮ ಹೃದಯವನ್ನು ಖಂಡಿತವಾಗಿ ಮುಟ್ಟುತ್ತದೆ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ನಮ್ಮ ಇಂದಿನ ಕಥೆಯನ್ನು ಆರಂಭಿಸೋಣ. ಪ್ರೀತಿಯ ಪಯಣ ಭಾಗ 1. ಒಂದು ಸುಂದರವಾದ ಹಳ್ಳಿಯಲ್ಲಿ ಅರ್ಜುನ ಎಂಬ ಯುವಕ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದನು. ಅವನು ತುಂಬ ಪ್ರಾಮಾಣಿಕ, ಶ್ರಮಜೀವಿ ಮತ್ತು ಎಲ್ಲರಿಗೂ ಸಹಾಯ ಮಾಡುವ ಸ್ವಭಾವದವನಾಗಿದ್ದನು. ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವದಿಂದ ನೋಡುತ್ತಿದ್ದರು. ಯಾರಿಗಾದರೂ ಕಷ್ಟ ಬಂದರೆ ಮೊದಲು ನೆನಪಾಗುತ್ತಿದ್ದ ಹೆಸರು ಅರ್ಜುನ. ಅದೇ ಹಳ್ಳಿಯಲ್ಲಿ ಅನುಷ್ಕಾ ಎಂಬ ಸುಂದರ ಮತ್ತು ವಿದ್ಯಾವಂತ ಹುಡುಗಿ ವಾಸಿಸುತ್ತಿದ್ದಳು. ಅವಳು ತನ್ನ ಕುಟುಂಬವನ್ನು ತುಂಬ ಪ್ರೀತಿಸುತ್ತಿದ್ದಳು. ಓದಿನ ಜೊತೆಗೆ ಮಕ್ಕಳಿಗೆ ಉಚಿತವಾಗಿ ಪಾಠ ಹೇಳಿಕೊಳ್ಳುತ್ತಿದ್ದಳು. ಅವಳ ನಗು ಮತ್ತು ವಿನಯಶೀಲ ಸ್ವಭಾವ ಎಲ್ಲರ ಮನಸ್ಸನ್ನು ಸೆಳೆಯುತ್ತಿತ್ತು. ಒಂದು ದಿನ ಹಳ್ಳಿಯಲ್ಲಿ ವಾರ್ಷಿಕ ಜಾತ್ರೆ ನಡೆಯುತ್ತಿತ್ತು. ಎಲ್ಲೆಡೆ ಜನರ ಸಂಭ್ರಮ, ಅಂಗಡಿಗಳ ಸಾಲು, ಬಣ್ಣ ಬಣ್ಣದ ಅಲಂಕಾರ ಮತ್ತು ಸಂತೋಷದ ವಾತಾವರಣ ಇತ್ತು. ಅರ್ಜುನ್ ತನ್ನ ಸ್ನೇಹಿತೆಯರೊಂದಿಗೆ ಜಾತ್ರೆಗೆ ಬಂದಿದ್ದನು. ಅದೇ ಸಮಯದಲ್ಲಿ ಅನುಷ್ಕಾ ತನ್ನ ಕುಟುಂಬದವರೊಂದಿಗೆ ಅಲ್ಲಿಗೆ ಬಂದಳು. ಜನಸಂದಣಿಯಲ್ಲಿ ಅವಳ ಕೈಯಲ್ಲಿದ್ದ ಪುಸ್ತಕಗಳು ಕೆಳಗೆ ಬಿದ್ದವು. ಅರ್ಜುನ್ ತಕ್ಷಣ ಮುಂದೆ ಬಂದು ಅವುಗಳನ್ನು ಎತ್ತಿ ಕೊಟ್ಟನು. "ಧನ್ಯವಾದ" ಎಂದು ಅನುಷ್ಕಾ ನಗುತ್ತಾ ಹೇಳಿದಳು. "ಇದರಲ್ಲಿ ಧನ್ಯವಾದ ಹೇಳುವಂತಹದ್ದೇನೂ ಇಲ್ಲ" ಎಂದು ಅರ್ಜುನ ನಗುತ್ತಾ ಉತ್ತರಿಸಿದನು. ಆ ಚಿಕ್ಕ ಪರಿಚಯವೇ ಅವರ ಜೀವನದ ಹೊಸ ಅಧ್ಯಾಯಕ್ಕೆ ಆರಂಭವಾಯಿತು. ಆ ದಿನದ ನಂತರ ಅವರು ಆಗಾಗ್ಗೆ ಹಳ್ಳಿಯ ಗ್ರಂಥಾಲಯದಲ್ಲಿ, ದೇವಾಲಯದ ಬಳಿ, ಶಾಲೆಯ ಕಾರ್ಯಕ್ರಮಗಳಲ್ಲಿ ಅಥವಾ ಗ್ರಾಮದ ಸೇವಾ ಕಾರ್ಯಗಳಲ್ಲಿ ಭೇಟಿಯಾಗುತ್ತಿದ್ದರು. ಮೊದಲಿಗೆ ಸಾಮಾನ್ಯ ಮಾತುಗಳು ನಡೆದವು. ನಂತರ ಅವರ ಸ್ನೇಹ ನಿಧಾನವಾಗಿ ಗಾಢವಾಗತೊಡಗಿತು. ಇಬ್ಬರೂ ತಮ್ಮ ಕನಸುಗಳು, ಕುಟುಂಬ, ಜೀವನದ ಗುರಿಗಳು ಮತ್ತು ಭವಿಷ್ಯದ ಬಗ್ಗೆ ಮಾತನಾಡಲು ಆರಂಭಿಸಿದರು. ಒಮ್ಮೆ ಹಳ್ಳಿಯಲ್ಲಿ ಭಾರೀ ಮಳೆ ಸುರಿಯಿತು. ಅನೇಕ ಮನೆಗಳಿಗೆ ನೀರು ನುಗ್ಗಿತು. ಅರ್ಜುನ್ ದಿನವಿಡೀ ಜನರಿಗೆ ಸಹಾಯ ಮಾಡುತ್ತಿದ್ದನು. ಅನುಷ್ಕಾ ಮತ್ತು ಅವಳ ಸ್ನೇಹಿತರು ಆಹಾರ ಮತ್ತು ಔಷಧಿಗಳನ್ನು ವಿತರಿಸುತ್ತಿದ್ದರು. ಇಬ್ಬರೂ ಒಟ್ಟಿಗೆ ಕೆಲಸ ಮಾಡುತ್ತಾ ಜನರ ಆಶೀರ್ವಾದ ಪಡೆದರು. ಆ ದಿನ ಅನುಷ್ಕಾಳ ಮನಸ್ಸಿನಲ್ಲಿ ಅರ್ಜುನ್ ಬಗ್ಗೆ ಇದ್ದ ಗೌರವವು ಇನ್ನಷ್ಟು ಹೆಚ್ಚಾಯಿತು. ದಿನಗಳು ಕಳೆದಂತೆ ಇಬ್ಬರೂ ಒಬ್ಬರನ್ನೊಬ್ಬರು ನೋಡದ ದಿನ ಕಳೆಯಲಾಗದ ಸ್ಥಿತಿ ಬಂದಿತು. ಆದರೆ ತಮ್ಮ ಪ್ರೀತಿಯನ್ನು ಹೇಳಲು ಇಬ್ಬರಿಗೂ ಧೈರ್ಯವಾಗಲಿಲ್ಲ. ಸ್ನೇಹವೇ ಕಳೆದು ಹೋಗಬಹುದೆಂಬ ಭಯ ಇಬ್ಬರ ಮನದಲ್ಲೂ ಇತ್ತು. ಒಂದು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಅವರು ಹಳ್ಳಿಯ ಕೆರೆಯ ದಡದಲ್ಲಿ ಕುಳಿತಿದ್ದರು. ಸುತ್ತಲೂ ಶಾಂತ ವಾತಾವರಣ, ತಂಪಾದ ಗಾಳಿ ಬೀಸುತ್ತಿತ್ತು.
ಸ್ವಲ್ಪ ಹೊತ್ತು ಮೌನವಾಗಿದ್ದ ಜೀವನದಲ್ಲಿ ಅರ್ಜುನ ಎಷ್ಟೇ ಕಷ್ಟ ಬಂದರೂ ನನ್ನ ಕನಸುಗಳನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂದನು. ಅನುಷ್ಕಾ ನಗುತ್ತಾ, ನೀನು ಖಂಡಿತ ಯಶಸ್ವಿಯಾಗುತ್ತೀಯ. ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದಳು. ಆ ಮಾತುಗಳು ಅರ್ಜುನನ ಮನಸ್ಸಿಗೆ ಹೊಸ ಧೈರ್ಯ ನೀಡಿದವು. ಕೆಲವು ದಿನಗಳ ನಂತರ ಅರ್ಜುನ್ಗೆ ಬೆಂಗಳೂರಿನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಅದು ಅವನ ಜೀವನದ ದೊಡ್ಡ ಅವಕಾಶವಾಗಿತ್ತು. ಆದರೆ ಹಳ್ಳಿಯನ್ನು, ತನ್ನ ಕುಟುಂಬವನ್ನು ಮತ್ತು ವಿಶೇಷವಾಗಿ ಅನುಷ್ಕಾಳನ್ನು ಬಿಟ್ಟು ಹೋಗಬೇಕೆಂಬ ವಿಚಾರ ಅವನ ಮನಸ್ಸನ್ನು ಕಾಡತೊಡಗಿತು. ಈ ಸುದ್ದಿ ಕೇಳಿದ ಅನುಷ್ಕಾ ಕಣ್ಣಲ್ಲಿ ನೀರು ಬಂದಿತು. ಆದರೂ ಅವಳು ತನ್ನ ಭಾವನೆಗಳನ್ನು ಮರೆಮಾಚಿ, ನಿನ್ನ ಕನಸುಗಳನ್ನು ಸಾಕಾರ ಮಾಡು, ನಿನ್ನ ಯಶಸ್ಸೇ ನನಗೆ ಸಂತೋಷ ಎಂದು ಹೇಳಿದಳು. ನಗರಕ್ಕೆ ಹೊರಡುವ ದಿನ ಇಡೀ ಹಳ್ಳಿ ಅರ್ಜುನ್ಗೆ ಶುಭ ಹಾರೈಸಿತು. ಬಸ್ ಹೊರಡುವ ಕ್ಷಣದಲ್ಲಿ ಅರ್ಜುನ್ ಮತ್ತು ಅನುಷ್ಕಾ ಒಬ್ಬರನ್ನೊಬ್ಬರು ನೋಡಿದರು. ಯಾವುದೇ ಮಾತುಗಳಿಲ್ಲದ ಅವರ ಕಣ್ಣುಗಳೇ ಸಾವಿರ ಭಾವನೆಗಳನ್ನು ಹೇಳುತ್ತಿದ್ದವು. ಆ ಕ್ಷಣದಲ್ಲಿ ಇಬ್ಬರೂ ಮನಸ್ಸಿನೊಳಗೆ ಒಂದು ಮಾತು ಮಾಡಿಕೊಂಡರು. ಎಷ್ಟೇ ದೂರವಾದರೂ ನಂಬಿಕೆ ಮತ್ತು ಪ್ರೀತಿ ಎಂದಿಗೂ ಕಡಿಮೆಯಾಗಬಾರದು. ಅರ್ಜುನ್ ಬಸ್ಸಿನಲ್ಲಿ ನಗರದತ್ತ ಪ್ರಯಾಣ ಆರಂಭಿಸಿದನು. ಅನುಷ್ಕಾ ಬಸ್ ಕಾಣೆಯಾಗುವವರೆಗೂ ಅಲ್ಲೇ ನಿಂತಿದ್ದಳು. ಇಬ್ಬರ ಜೀವನದ ಹೊಸ ಅಧ್ಯಾಯ ಈಗ ಆರಂಭವಾಗಲಿತ್ತು. ಹೀಗಾಗಿತ್ತು ಅರ್ಜುನ್ ಮತ್ತು ಅನುಷ್ಕಾಳ ಸುಂದರ ಪ್ರೇಮಕಥೆ. ನಿಜವಾದ ಪ್ರೀತಿ ಅಂದರೆ ಕೇವಲ ಒಟ್ಟಿಗೆ ಇರುವುದಲ್ಲ, ಒಬ್ಬರ ಮೇಲೊಬ್ಬರು ಇಟ್ಟಿರುವ ನಂಬಿಕೆ, ಗೌರವ ಮತ್ತು ತ್ಯಾಗವೂ ಆಗಿದೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಪ್ರೀತಿ ನಿಜವಾಗಿದ್ದರೆ ಅದು ತನ್ನ ದಾರಿಯನ್ನು ಕಂಡುಕೊಳ್ಳುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಿನಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರೆ ಮತ್ತು ಕುಟುಂಬದವರೊಂದಿಗೆ ಈ ಕಥೆಯನ್ನು ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಸುಂದರ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಇನ್ನೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.